ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ನಿನ್ನೆ ಬೆಂಗಳೂರಲ್ಲಿ ಸೆಷನ್ಸ್ ಮುಗಿಸ್ಕೊಂಡು ಅಲ್ಲಿ ಬೆಂಗಳೂರು ಮನೆಗೆ ಹೋಗೋದ್ರಲ್ಲಿ ನನಗೆ ಗೊತ್ತಾಯ್ತು ಈ ವಿಷಯ. ಗೊತ್ತಾದ ತಕ್ಷಣ ನಾನು SP ಅವರಿಗೆ ನಿನ್ನೆ ನಾನು ಮಾತಾಡಿದೆ. ಒಂದು ಇದರಲ್ಲಿ ಒಂದು ವಿಶೇಷ ಏನಂತಂದ್ರೆ, ಆ ತಕ್ಷಣ ನಾನು ಇವಾಗ SP ಅವರು ಪ್ರೆಸ್ ಮೀಟ್ ಮಾಡಿದ್ದು ನಾನು ನೋಡಿದೆ. ಅವ್ರು ಹೇಳಿರುವಂತ ಒಂದು ವಿಷಯದಲ್ಲಿ ಒಂದು ರೀಲ್ಸ್ ಮಾಡೋದಕ್ಕೆ ಹುಡುಗರು ಯಾರೋ ಇಲ್ಲಿ ಬಂದು ಈ ಒಂದು ಬೆಂಕಿ ಅನಾಹುತ ಆಗಿದೆ ಅಂತ ಮಾತನ್ನ ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೇ ಒಂದು ವಿಷಯ ಏನಂತಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ. ಒಬ್ಬರು ಆಫೀಸ್ ಅಂತ ಹೇಳಿ, ಇನ್ನೊಬ್ಬರು ಮಂಜುನಾಥ್ ಅಂತ ಹೇಳಿ. ಇಬ್ರು ಸೆಕ್ಯೂರಿಟಿ ಅವರು ಈ ಟೋಟಲ್ ನಿಮಗೆ 100-200 ಎಕರೆ ರೌಂಡ್ ಹೊಡಿಲಿಕ್ಕೆ 2 ತಾಸು ಆಗುತ್ತೆ. ಸೆಕ್ಯೂರಿಟಿ ಅವರು ಅವ್ರ ಕಣ್ಣಿಗೆ ಇದು ಬಿದ್ದಿದ ತಕ್ಷಣ ಯಾವಾಗ ಹೊಗೆ ಬರ್ತಾ ಇತ್ತು, ಓಡಿ ಬಂದು ಅದನ್ನು ವಿಡಿಯೋ ಮಾಡೋದ್ರ ಜೊತೆಗೆ ಸೈಟ್ ಇಂಜಿನಿಯರ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಸೂಪರ್ವೈಸರ್ಗಳಿಗೆ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲಿಗೆ ಆಗಮಿಸಿರುವಂತದ್ದು. ಆಗಮಿಸಿ ಅವ್ರು ಏನು ಮನೆ ಹತ್ರ ಬರೋ ಟೈಮ್ನಲ್ಲಿ ಯಾರು ಹುಡುಗರು ಓಡೋಗ್ತಾ ಇದ್ರು ಅವ್ರನ್ನ ವಿಡಿಯೋಗಳು ತೆಗೆದಿರುವಂತದ್ದು. ಆ ವಿಡಿಯೋಗಳನ್ನ ಮೀಡಿಯಾಗೆ ಮತ್ತು ಪೊಲೀಸರಿಗೆ ತಕ್ಷಣ ನಮ್ ಕಡೆಯಿಂದ ನಾವು ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರುವಂತ ಒಂದು ವಿಷಯ. ಇಲ್ಲಿ ಒಂದು ಅಬೆಂಡೆಂಟ್ ಹೌಸ್ ಅನ್ನೋಂತ ಒಂದು ವಿಷಯ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಸ್ವಲ್ಪ ಇರಬೇಕಾಗಿತ್ತು ಅನ್ನೋಂಥ ವಿಷಯ ಕೂಡ ಅವರು ಹೇಳಿರುವಂತದ್ದು. ಇದು ಬಂದು ಒಂದು ಮಾಡೆಲ್ ಹೌಸ್. ಇಲ್ಲಿ ಯಾರಾದ್ರೂ ಕೂಡ ಒಬ್ರು ಬಂದು ಸೈಟ್ ಖರೀದಿ ಮಾಡ್ಬೇಕು ಅಂತಂದ್ರೆ, ಆ ಸೈಟ್ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಲೇಔಟ್, ರಸ್ತೆಗಳು, ಮನೆ ಅಂದ್ರೆ ಹೀಗೆ ನಾವು ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಮಾಡೋದಕ್ಕೆ ಕಟ್ಟಿರುವಂತ ಒಂದು ಮಾಡೆಲ್ ಹೌಸ್. ಇದರಲ್ಲಿ ಯಾರು ಕೂಡ ಸಂಸಾರ ಮಾಡುವಂತ ಒಂದು ವಿಷಯ ಅಲ್ಲ ಇದು. ಯಾರಾದ್ರೂ ಬಂದ್ರೆ ತೋರಿಸ್ಲಿಕ್ಕೆ ಈ ಒಂದು ಪ್ರಾಪರ್ಟಿ ಬಗ್ಗೆ ಡೆವಲಪ್ಮೆಂಟ್ ಮಾಡುವ ಇದರಲ್ಲಿ ಭಾಗವಾಗಿ ಆ ಕಡೆ ನೀವು ನೋಡ್ತಾ ಇದ್ರೆ ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ಇದೊಂದು ಮಾಡೆಲ್ ಹೌಸ್. ಸೊ ಈ ರೀತಿ ಇರುವಂತದ್ದು. ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನುವಂಥದ್ದು ಇಲ್ಲ. ಪ್ರೈವೇಟ್ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ. ಆ ಪ್ರೈವೇಟ್ ವ್ಯಕ್ತಿಗಳು ಇದ್ದಿದ್ದ ಕಾರಣ ಅವ್ರು ನೋಡಿ 15-20 ಜನ ಇರೋದನ್ನ ನೋಡಿ ಗಾಬರಿಯಾಗಿ ಸೈಟ್ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಅವ್ರು ಬಂದು ಆ ಹುಡುಗರು ತಿರುಗಿ ವಾಪಸ್ ಹೊರಡುವಂತ ಸಂದರ್ಭದಲ್ಲಿ ಇಲ್ಲಿ ವಿಡಿಯೋಗಳನ್ನ ಮಾಡಿ ಫೋಟೋಸ್ನೆಲ್ಲ ತೆಗೆದು ಅದನ್ನ ಮೀಡಿಯಾಗೆ ತಕ್ಷಣ ಅರ್ಧ ಗಂಟೆಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಮುಂಚೆನೆ ಅವ್ರ ವಿಡಿಯೋಗಳು, ಫೋಟೋಗಳನ್ನ ನಾವು ರಿಲೀಸ್ ಮಾಡಿರುವಂತ ಒಂದು ವಿಷಯ. ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ 2 ಮೇನ್ ಗೇಟ್ಗಳನ್ನ ತೆಗೆದಾಕಿದ್ರು ರಾತ್ರಿ ಹೊತ್ತು ಬಂದು. ಯಾಕಂದ್ರೆ ಸೆಕ್ಯೂರಿಟಿ ಒಬ್ರು ಇಬ್ರು 200 ಎಕರೆ ನೋಡ್ಕೊಳ್ಳೋ ಟೈಮ್ನಲ್ಲಿ ಒಳ್ಳೆ ಕೇರ್ಫುಲ್ ಆಗಿ 2 ಗೇಟ್ಗಳನ್ನ ತೆಗೆದಿದ್ರು. ಒಳಗಡೆ ಕೆಲವೊಂದು ಕಳುವಾಗಿತ್ತು. ಆ ಕಳುವು ವಿಷಯದಲ್ಲಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾಗಿದೆ. FIR ಕಾಪಿ ಆಗಿದೆ. 3 ಬಂಧನ ಮಾಡಿದ್ರು. ಆ ನಂತರ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ರು. ಆ ಬಂಧನ ಮಾಡಿದಂತ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಇಲ್ಲಿ ರೂರಲ್ ಇನ್ಸ್ಪೆಕ್ಟರ್ ಆಗಿ ಸತೀಶ್ ಅನ್ನಂತವ್ರು ಇಲ್ಲಿ ಇದ್ದಿದ್ದು. ಇವಾಗ ಏನು ಅವನು ASP ರವಿಕುಮಾರ್ ಇದ್ದಾನೆ ಇವಾಗ ಸದ್ಯ ನಮ್ಮ ಬಳ್ಳಾರಿ ಸಿಟಿಯಲ್ಲಿ. ಆ ಅರೆಸ್ಟ್ ಮಾಡಿರೋ ಹುಡುಗರ ವಿಷಯದಲ್ಲಿ ಸುಮಾರು 1 ವರ್ಷದ ಹಿಂದೆನೆ, 1 ವರ್ಷ ಕೂಡ ಅಲ್ಲ, 25 ಆಗಸ್ಟ್ ಇದು ನೋಡಿ 29/8/2025 ಅಂದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 5 ತಿಂಗಳ ಹಿಂದೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು. 5 ತಿಂಗಳ ಹಿಂದೆನೆ ನಾವು ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಕಂಪ್ಲೀಟ್ ಆಗಿ ಎಷ್ಟು ಕೇರ್ಫುಲ್ ಆಗಿ ಇಲ್ಲಿ ನೋಡ್ಕೊಂತ ಇದೀವಿ. ಇಲ್ಲಿ ಕಳುವಾಗಿರೋ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ 3 ಬಂಧನ ಮಾಡಿದಾಗ ನಾರಾ ಭರತ್ ರೆಡ್ಡಿ ತುಂಬಾ ಪ್ರೆಷರ್ ಹಾಕಿ ಯಾರಿಗೆ ನೇರವಾಗಿ ಇಲ್ಲಿರೋ ಇನ್ಸ್ಪೆಕ್ಟರ್ಗಳಿಗೆ ಫೋನ್ ಮಾಡಿ ಪ್ರೆಷರ್ ಹಾಕಿದ್ದಾರೆ. ಮತ್ತು ರವಿಕುಮಾರ್ ASP ಏನಿದ್ದಾನೆ ಫೋನ್ ಮಾಡ್ಬಿಟ್ಟು ರೂರಲ್ ಇನ್ಸ್ಪೆಕ್ಟರ್ನ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡು, ಈ ಕೇಸ್ ವಿಷಯದಲ್ಲಿ ಅಲ್ಲೇನೋ ಗೇಟ್ಗಳ ಅವು ಇವು ಕಳುವಾಗಿದೆ ಅಂದ ತಕ್ಷಣ ನೀನು ಅವ್ರನ್ನ ಅರೆಸ್ಟ್ ಮಾಡುವಷ್ಟು ಅವಶ್ಯಕತೆ ಇಲ್ಲ ಸರ್. ಒಳಗಡೆ ಸುಮಾರು ಎಲೆಕ್ಟ್ರಿಕಲ್ ಮಟೀರಿಯಲ್ ಕೂಡ ಅಲ್ಲಿ ಕಳುವು ಮಾಡಿದ್ದಾರೆ ಅವರು, ಅದಕ್ಕೆ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಒಟ್ಟಿಗೆ ಅವ್ರು ಅರೆಸ್ಟ್ ಮಾಡಿ ಕಸ್ಟಡಿ ಕಳಿಸಿದ್ದಾರೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ ಭರತ್ ರೆಡ್ಡಿ ಅವರ ಒಂದು ಪ್ರೆಷರ್ ಇಂದ ರವಿಕುಮಾರ್ ASP ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು FIR ತಗೋಬೇಡ, ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಮತ್ತೆ ನನಗೆ ಇನ್ಫಾರ್ಮೇಶನ್ ಕೊಟ್ಟು, ಸರ್ ಪೊಲೀಸ್ ಸ್ಟೇಷನ್ ಕುಂತಿದೀವಿ, FIR ತಗೊಳ್ತಾ ಇಲ್ಲ, ASP ರವಿಕುಮಾರ್ ಭರತ್ ರೆಡ್ಡಿ ತುಂಬಾ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರಿಗೆ ಫೋನ್ ಮಾಡಿದೆ. ಆ ಟೆಲಿಫೋನ್ ಮಾಡಿರುವಂತ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ಅದೆಲ್ಲಿ ಕೂಡ ಮೊಬೈಲ್ಗಳಲ್ಲಿ ಫೋನ್ ಮಾಡಿದ್ದು ಪೊಲೀಸರಿಗೆ 1 ಸೆಕೆಂಡ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಅದು ಕೂಡ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ. ಅಂದ್ರೆ ಭರತ್ ರೆಡ್ಡಿ ಸುಮಾರು ಅಂದ್ರೆ 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡಿಸಿರುವಂತದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು
ಒಂದು ಸಾಕ್ಷಿ. ಮತ್ತು ASP ರವಿಕುಮಾರ್ ತುಂಬಾ ಒತ್ತಡ ಹಾಕಿ ಲಾಸ್ಟ್ಗೆ ಅವರು ಸತೀಶ್ ಅವ್ರು ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನನಗೆ ನಾನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ವಾತಾವರಣ ಬಂತು. ಮತ್ತೆ ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡಿಯೋದಕ್ಕೆ ಅವ್ರಿಗೆ ನಾವು ರಿಕ್ವಿಸಿಷನ್ ಕೂಡ ಕೊಟ್ಟಿದ್ದು. ಬಟ್ ಅವ್ರು ಸತೀಶ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ASP ತುಂಬಾ ಪ್ರೆಷರ್ ಹಾಕಿ ಅರೆಸ್ಟ್ ಮಾಡಬಾರ್ದು ಅನ್ನೋಂಥ ವ್ಯಕ್ತಿ. ಸೊ ಆ ಕಾರಣಕ್ಕೆ ಇವತ್ತು ಮತ್ತೆ ನಮ್ಮ SP ಅವರು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಯಾಕಂದ್ರೆ ಹೊಸದಾಗಿ ಬಂದಿದ್ದಾರೆ, ಮತ್ತೆ ಅವ್ರೇನೋ ಬಹಳ ದೊಡ್ಡ ದೊಡ್ಡ ಪ್ರಕರಣಗಳೆಲ್ಲ ಗಂಭೀರವಾಗಿ ಮಾಡಿದ್ದಾರೆ ಅನ್ನೋಂಥ ಮಾತ್ರ ನಾವು ಕೇಳಿರೋ ಕಾರಣ ಮತ್ತೆ ನೀವು ಅದೇ ASP ರವಿಕುಮಾರ್ನ ಈ ಸೈಟಿಗೆ ಕಳಿಸಿದ್ದೀರಿ. ನೀವು ಇಲ್ಲಿರುವಂತ ಇನ್ಸ್ಪೆಕ್ಟರ್ಸ್ ಪೊಲೀಸರು ಕೂಡ ಯಾವ ಒತ್ತಡದಲ್ಲಿ ಇರ್ತಾರೆ. ಒಂದು ಉದಾಹರಣೆ ನಾನು ಸಿಂಪಲ್ ಆಗಿ ಹೇಳ್ತೀನಿ. ರೀಲ್ಸ್ ಮಾಡೋನು ಮನೆ ಡೋರ್ಗಳನ್ನ ಮುರೆ ಬಡ್ದು ನಾವು ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಜಸ್ಟ್ 4 ತಿಂಗಳ ಹಿಂದೆನೆ ನಾವು ಸುಮಾರು 11 ವರ್ಷಗಳು ಇಂದ ಇಲ್ಲಿ ಸರಿಯಾಗಿ ಯಾವ್ದು ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರಲ್ಲ. ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಇಲ್ಲಿಂದ ನಾವು ಪೊಲೀಸ್ ಕಂಪ್ಲೇಂಟ್ 4 ತಿಂಗಳ ಹಿಂದೆನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಆಧಾರಗಳಿಲ್ಲಿ ಇದೇ 3 ಬಂಧನ ಮಾಡಿ ಪೊಲೀಸರು ಕಸ್ಟಡಿಗೆ ಕಳಿಸಿರೋದು ಇದೆ. ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಇಬ್ಬರು ಎಂಟ್ರಿಫೇರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒತ್ತಡ ಹಾಕಿರೋದು ಇದೆ. ಇವತ್ತು ಮತ್ತೆ ಅದೇ ASP ರವಿಕುಮಾರ್ನೇ ಈ ಮನೆ ತೊಟ್ಟಿರುವಂತ ಪ್ರಕರಣದಲ್ಲಿ ಇಲ್ಲಿ ಅವ್ರನ್ನೇ ಇಲ್ಲಿಗೆ ಸೈಟಿಗೆ ಕಳಿಸ್ತಾರಂತಂದ್ರೆ ಇನ್ನು ನಾವೇನಂತ ಹೇಳ್ಬೇಕಾಗುತ್ತೆ. ಇವಾಗ ಅವನು ASP ರವಿಕುಮಾರ್ನ ಸಿಟಿ DSPನ ಇಲ್ಲಿಂದ ಹೊರಗಡೆ ಆಗ್ಬೇಕು, ಸಸ್ಪೆಂಡ್ ಮಾಡ್ಬೇಕು ಅನ್ನೋಂಥ ವಿಷಯಗಳನ್ನ ಹೇಳಿದೀವಿ. ಇವತ್ತು ನಮ್ಮ ಮನೆ ಮೇಲೆ ಆಗಿರುವಂತ ಒಂದು ದಾಳಿ, ಮನೆ ಮೇಲೆ ಆಗಿರುವಂತ ಒಂದು ಫೈರಿಂಗ್ಗಳು, ಮತ್ತೆ ದೀಪಾವಳಿ ಪಟಾಕಿಗಳ ತರ ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಿದ್ದನ್ನ, ಮತ್ತೆ ಆ ಕುಡಿದ ಅಮಲಲ್ಲಿ ತನ್ನ ಕಾರ್ಯಕರ್ತರನ್ನೇ ಕೊಲೆ ಮಾಡಿ ನಮ್ಮ ಮೇಲೆ ಆಗ್ಬೇಕು ಅನ್ನೋಂಥ ಕುತಂತ್ರ ಮಾಡಿ ಲಾಸ್ಟಿಗೆ ಅವ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಇವತ್ತು ಸತೀಶ್ ರೆಡ್ಡಿ, ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳಿಂದಾನೇ ಸತ್ತಿದ್ದಾನೆ ಅಂತ ಹೇಳಿ ಮೀಡಿಯಾಗಳಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾಗೆ ವಿತ್ ರೆಕಾರ್ಡ್ ಅವ್ರು ಹೇಳಿರುವಂತ ಈ ಸಂದರ್ಭದಲ್ಲಿ ಇದುವರೆಗೆ ಸತೀಶ್ ರೆಡ್ಡಿನ ಬಂಧನ ಮಾಡಲಿಲ್ಲ, ಭರತ್ ರೆಡ್ಡಿನ ಬಂಧನ ಮಾಡಲಿಲ್ಲ. ಇವತ್ತು ಈ ಪ್ರಕರಣದಲ್ಲಿ ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಬಂಧನ ಮಾಡಿ ಕೈ ತೊಳ್ಕೊಂಡಿರುವಂತ ಈ ಸರ್ಕಾರ ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದ್ರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದ್ರೂ ರೀಲ್ಸ್ ಮಾಡ್ಕೊಂತಾರ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ ಇದನ್ನ. ಹಾಗಾಗಿ ಪ್ರತಿದಿನನೂ ಈ ತರ ಜನ ಬರ್ತಿದ್ರು ಹೋಗ್ತಿದ್ರು ಅನ್ನುವಂಥದ್ದು ಆರೋಪ. ಹೌದು, ಇಲ್ಲಿ ಕಂಪ್ಲೀಟ್ ನಿಮಗೆ ಎಂಟೈರ್ ಇದರಲ್ಲಿ ವಾಕಿಂಗ್ ಫ್ಯಾಮಿಲಿಗಳು ಸುಮಾರು ಒಂದು ಸಾಯಂಕಾಲ ಆದ್ರೆ 100 ಜನ ಇಲ್ಲಿ ವಾಕಿಂಗ್ ಬರ್ತಾರೆ. 100 ಜನ ವಾಕಿಂಗ್ ಬರ್ತಾರೆ. ಅದು ಯಾವುದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ಮಾಡಿಲ್ಲ. ಯಾಕಂದ್ರೆ ಜನ ಬಂದು ಇವಾಗ ಸೈಟ್ಸ್ ನೋಡುವವರು ಬರ್ತಾರೆ, ಅದ್ರೊಟ್ಟಿಗೆ ಫ್ಯಾಮಿಲಿಗಳು ಬಂದು ವಾಕಿಂಗು ಮಾಡ್ತಾ ಇರ್ತಾರೆ. ನಿನ್ನೆ ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ಸುಮಾರು ಒಂದು 20 ಸಿಮೆಂಟ್ ಪಿಲ್ಲರ್ಸ್ ತಗೊಂಡ್ ಬಂದ್ಬಿಟ್ಟು ಈ ಪ್ರಾಪರ್ಟಿ ಕಾಂಪೌಂಡ್ ಅಂಟ್ಕೊಂಡು ಕೆನಾಲ್ ಬರ್ಲೆಗೆ ಈ ಮನೆಗಳು ಹಾಕೊಳ್ಳೋದಿಕ್ಕೆ ಅಂತ ಹೇಳಿ ಕೆಲವೊಬ್ಬರನ್ನ ಒಂದು ಪ್ರೋತ್ಸಾಹ ಮಾಡಿ ಅವ್ರು ಬಂದು ಇಮಿಡಿಯೇಟ್ ಆಗಿ ನಿನ್ನೆ ಸಿಮೆಂಟ್ ಪಿಲ್ಲರ್ಸ್ ಎಲ್ಲ ಹಾಕೊಂಡ್ಬಿಟ್ಟು ಮನೆಗಳು ಕಟ್ಟೋದು ಪ್ರಾರಂಭ ಮಾಡಿದ್ರು ನಿನ್ನೆ ಬೆಳಿಗ್ಗೆ ಇಲ್ಲಿ. ಸೊ ಅಲ್ಲಿ ಸೆಕ್ಯೂರಿಟಿ ಅವರು ಇಮಿಡಿಯೇಟ್ ಆಗಿ ಈ LLC ಅವರಿಗೆ ಫೋನ್ ಮಾಡಿದ್ದಾರೆ. HLC LLC ತುಗುಬಿರ್ದ ಕೆನಾಲ್ ಪ್ರಾಪರ್ಟಿ ಅಂದ್ರೆ ಕಾಲುವೆಗೆ 2 ಕಡೆ ನಮ್ ಕಾಂಪೌಂಡ್ ಅಂಟ್ಕೊಂಡು. ಅಂದ್ರೆ ಅವ್ನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಟ್ಟಿಗೆ ಈ ಮಾಬ್ ಅನ್ನ ಈ ಒಂದು ಇದ್ರ ಸುತ್ತಮುತ್ತ ಅಂದ್ರೆ ಏನೋ ಒಂದು ಕ್ರಿಮಿನಲ್ ಐಡಿಯಾ ಮಾಡ್ಕೊಂತ ನಿನ್ನೆ ಇದ್ದಕ್ಕಿದ್ದಂಗೆ ಅವ್ರು ಬಂದಿದ್ದಾರೆ. ಅವ್ರನ್ನ ನಮ್ ಸೆಕ್ಯೂರಿಟಿ ಅವರೆಲ್ಲ ಹೋಗಿ ಕೇಳಿದ್ರು ಕೂಡ ಇಲ್ಲ ಭರತ್ ರೆಡ್ಡಿ ಹೋಗಿ ಮನೆಗಳು ಹಾಕೊಳ್ರಿ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಸಿಮೆಂಟ್ ಪಿಲ್ಲರ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟು ಸಿಮೆಂಟ್ ಪಿಲ್ಲರ್ ಸಮೇತ ಬಂದಾಕಿದ್ದಾರೆ. ಅದು ವಿಡಿಯೋ ಇದೆ, ಅದನ್ನು ಕೂಡ ಇವಾಗ ನಾನು ನಿಮಗೆ ಫೋಟೋ ವಿಡಿಯೋಗಳನ್ನ ನಾನು ಹಾಕ್ತೀನಿ. ಆ LLC ಮತ್ತು ಹೈ ಲೆವೆಲ್ ಕೆನಾಲ್ ಇಂಜಿನಿಯರ್ಗಳು ಹೋಗಿ ಕೌಲ್ಬಜಾರ್ ಪೊಲೀಸ್ ಸ್ಟೇಷನ್ ಇವಾಗ ಕುಂತಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಆ ಪಿಲ್ಲರ್ಸ್ ಎಲ್ಲದನ್ನು ತೆಗೆಯೋದಕ್ಕೆ ಬೆಳಿಗ್ಗೆ ಬಂದು ಪೊಲೀಸರು LLC ಅವ್ರ ಜೊತೆಯಲ್ಲಿ ಬಂದು ಎಲ್ಲ ಪಿಲ್ಲರ್ಸ್ ಎಲ್ಲ ತಗೊಂಡೋಗಿ ಸ್ಟೇಷನ್ ಹಾಕಿದಾರಂತೆ. ಹಿಂದೆ ಅರೆಸ್ಟ್ ಮಾಡಿರುವಂತ ವ್ಯಕ್ತಿಗಳನ್ನ ಬಿಡಿಸ್ಲಿಕ್ಕೇನೆ ನಾರಾ ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಅವರು ಪ್ರೆಷರ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿರುವಂತ ಒಂದು ವಿಷಯ. ಸೊ ಈ ಪ್ರಾಪರ್ಟಿ ವಿಷಯದಲ್ಲಿ ಅವ್ರ ಕಣ್ಣು ಕಂಪ್ಲೀಟ್ 4 ತಿಂಗಳಿಂದಾನೇ ಅವ್ರು ಕಣ್ಣಾಡಿಸ್ತಾನೆ ಇದ್ದಾರೆ ಅಷ್ಟೇ. ಇವಾಗ ಅವನ ಪ್ಲಾನ್ ಏನಂತಂದ್ರೆ ಈ ಲೇಔಟ್ಗೆ ಸುತ್ತಮುತ್ತ ಇರುವಂತ ಗವರ್ಮೆಂಟ್ ಜಮೀನ್ ಏನಾದ್ರು ಇದ್ರೆ ಅಲ್ಲಿ ಮಾಬನ್ನ ಕಳಿಸ್ಬಿಟ್ಟು ಮನೆಗಳು ಹಾಕಿಸ್ಬಿಟ್ಟು ಮತ್ತೆ ಅವರಿಂದ ಈ ಲೇಔಟ್ ಮತ್ತೆ ಇನ್ನೂ ತೊಂದರೆ ಕೊಟ್ಟು ಮತ್ತೆ ನಮ್ಗಿನ್ನ ಒಂದು ಟೆನ್ಷನ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದಕ್ಕೆ ವಿತ್ ಸಿಮೆಂಟ್ ಪಿಲ್ಲರ್ಸ್ ಬಂದ್ಬಿಟ್ಟು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದಾರೆ. ಅದೊಂದು ಘಟನೆ ನಿನ್ನೆ ಬೆಳಿಗ್ಗೆ ನಡೆದಿರೋದು. ಅದು ಕೂಡ ಇವಾಗ ನಾನು ನಿಮಗೆ ಫೋಟೋಗಳನ್ನ ಹಾಕ್ತೀನಿ, ವಿಡಿಯೋ ಫೋಟೋಸ್.